ನಮಸ್ಕಾರ ವೀಕ್ಷಕರೇ, ಇಲೋ ಚಾನೆಲ್ಗೆ ಸ್ವಾಗತ. ಇವತ್ತು ಒಣ ಚಟ್ನಿ ಮಾಡೋಣ ಅನ್ಕೊಂಡೆ. ಒಣ ಚಟ್ನಿಗೆ ಒಣ ಮೆಣಸು, ಹುಣಸೆ ಹಣ್ಣು, ತೆಂಗಿನ ತುರಿ, ಬೆಳ್ಳುಳ್ಳಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಣ ಚಟ್ನಿ ಕ್ಲೀನ್ ಮಾಡ್ಬೇಕು. ಅದ್ರಲ್ಲಿ ಕಸ ಕಡ್ಡಿ ಏನಾದ್ರು ಇರ್ತಾವಲ್ಲ, ಅದಕ್ಕೆ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡಿದ್ದಾಯ್ತು. ಇದನ್ನ ಗ್ಯಾಸ್ ಹಚ್ಕೊಂಡು ತವ ಮೇಲೆ ಗ್ಯಾಸ್ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ತವಾದ್ಮೇಲೆ ಅದೇ ತವಾದ್ಮೇಲೆ ಒಣ ಮೆಣಸು ಹುರ್ಕೊಳ್ಬೇಕು. ಒಲೆಯಲ್ಲಿ ಕೆಂಡ ಇರ್ತದಲ್ಲ, ಅದರಲ್ಲಿ ಮೆಣಸು ಮತ್ತು ಈರುಳ್ಳಿ ಹುರ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟ್ ಬರ್ತದೆ, ರುಚಿನೂ ಇರ್ತದೆ. ನಾವು ಗ್ಯಾಸ್ ಮೇಲೆ ಮಾಡೋಣ. ಮೆಣಸು ಈರುಳ್ಳಿ ಹುರ್ಕೊಂಡಾಯ್ತು. ಈಗ ಮೆಣಸು, ಈರುಳ್ಳಿ, ತೆಂಗಿನ ತುರಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಉಪ್ಪು ಇವಿಷ್ಟು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕು. ಸುಮಾರಾಗಿ ಗಂಧ ಆಗೋರಿಗೆ ಹುರಿದಿಟ್ಟಿರೋ ಸಟ್ಲಿ ಜಾರಲ್ಲಿ ಹಾಕಿ 2 ಸುತ್ತು ತಿರುಗಿಸ್ಕೊಳ್ಬೇಕು. ಒಣ ಚಟ್ನಿ ರೆಡಿ. ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ಚಂದ. ಅದ್ರಲ್ಲೂ ಕುತ್ಲಕ್ಕಿ ಗಂಜಿ ಮಾಡಿ ಅದ್ರ ಜೊತೆಗೆ ನಂಚ್ಕೊಳ್ಳೋದಿರುತ್ತಲ್ಲ, ಅದು ಇನ್ನಿಷ್ಟು ರುಚಿಯಾಗಿರ್ತದೆ. ಇನ್ನು 4 ತುತ್ತು ಹೆಚ್ಚಿಗೆನೆ ಹೋಗ್ತದೆ ಹೊಟ್ಟೆಗೆ. ಇಷ್ಟ ಆಯ್ತು ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಟಾಟಾ, ಬಾಯ್ ಬಾಯ್.